ಲಾಸ್ಟ್ ಹಂತಕ್ಕೆ ಕಡೆಯ ಹಂತಕ್ಕೆ ಕಂದಮ್ಮನ ರಕ್ಷಣೆಗೆ ಕಾಲಿಡಲಾಗಿದೆ. ಇನ್ನು ಕಂದಮ್ಮನ ರಕ್ಷಣೆಗೆ ಮುಂದುವರೆದಿದೆ ಬಿಗ್ ಆಪರೇಷನ್. ಯಾಕಂದ್ರೆ 16 ಅಡಿ ಆಳಕ್ಕೆ ಮಗು ಸಿಲುಕಿದೆ. 260 ಅಡಿ ಆಳದ ಕೊಳವೆ ಬಾವಿ ಅದು. ಅದೃಷ್ಟವಶಾತ್ ಅಂತ ನಾವು ಕರಿಬಹುದು ಅನ್ಸುತ್ತೆ. ಯಾಕಂದ್ರೆ 16 ಅಡಿಗೆ ಅಲ್ಲಿ ಬಹುಶಃ ಮಗು ಸ್ಟಕ್ ಆಯ್ತು ಅಂತ ಕಾಣಿಸುತ್ತೆ. ಅಲ್ಲಿಂದ ಕೆಳಗೆ ಮಗು ಹೋಗ್ಲಿಲ್ಲ. ಸೊ ಈಗ 20 ಅಡಿಯ ಆಳದವರೆಗೂ ಕೂಡ ಮಣ್ಣನ್ನ ಕೊರೆಯಲಾಗಿದೆ. ಆದ್ರೆ ಸಣ್ಣ ಪುಟ್ಟ ಅಡೆತಡೆಗಳೇನು ಅಂದ್ರೆ ಕಲ್ಲು ಬಂಡೆಗಳ ಅಡೆತಡೆ ಆಗ್ತಾ ಇದೆ. ಲಚ್ಚಾಣ ಗ್ರಾಮದಲ್ಲಿ ಆಪರೇಷನ್ ಮುಂದುವರೆದಿದೆ. ಅಗ್ನಿಶಾಮಕ ದಳ, ಬೆಳಗಾವಿ, ಕಲಬುರಗಿಯ SDRF ತಂಡ ಕೂಡ ಆಗಮಿಸಿದೆ. ಕೊಳವೆ ಬಾವಿ ಕೊರೆಯೋ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕಾರ್ಯಾಚರಣೆಗೆ 2 ಹಿಟಾಚಿ ಬ್ರೇಕರ್ಗಳ ಬಳಕೆ ಆಗ್ತಾ ಇದೆ. ಘಟನಾ ಸ್ಥಳಕ್ಕೆ NDRF ತಂಡ ಕೂಡ ಆಗಮಿಸಿದೆ. ರಕ್ಷಣಾ ಕಾರ್ಯದಲ್ಲಿ NDRF ತಂಡದ ಸಿಬ್ಬಂದಿ ಭಾಗವಹಿಸಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಮಗುವಿಗೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಆ ಕೊಳವೆ ಬಾವಿಯ ಒಳಗಡೆ ಕ್ಯಾಮೆರಾವನ್ನ ಬಿಟ್ಟು ಮಗುವಿನ ಚಲನವಲನವನ್ನ ಗಮನಿಸಲಾಗ್ತಾ ಇದೆ. ಮಗು ಆಟ ಆಡ್ತಾ ಇದೆ ಅಂದ್ರೆ ಕೈಕಾಲನ್ನ ಆಡಿಸ್ತಾ ಇದೆಯಾ ಇಲ್ವಾ, ಯಾವ ರೀತಿಯಾದಂತಹ ಒಂದು ಕಂಡೀಷನ್ ಇದೆ ಮಗುಗೆ ಅಲ್ಲಿ ಕೆಳಗಡೆ, ಇದೆಲ್ಲವನ್ನು ಕೂಡ ವಾಚ್ ಮಾಡ್ತಾ ಇದೆ ಒಂದು ತಂಡ. ಮತ್ತೊಂದು ತಂಡ NDRF ಆಗಿರಬಹುದು, SDRF ನ ತಂಡ ಆಗಿರಬಹುದು, ಸಿಬ್ಬಂದಿಗಳು ಸತತ ಕಾರ್ಯಾಚರಣೆಗಳಿದ್ದಾರೆ. ಇನ್ನು ಬೋರ್ವೆಲ್ ಕೊರೆಸುವಂತಹ ತಂಡ ಕೂಡ ಅಲ್ಲಿದೆ. ಸಹಜವಾಗಿ ನಾವು ಬೋರ್ವೆಲ್ ಅನ್ನ ಕೊರೆಸಿದಂತಹ ಸಂದರ್ಭದಲ್ಲಿ ಅದನ್ನ ಮುಚ್ಚದೆ ಹಾಗೆ ಬಿಡಬಾರದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳು ಕೂಡ ಆದವು ಈ ಹಿಂದೆ. ಆದ್ರೆ ಇಲ್ಲಿ ಯಾಕೆ ಯಾಮಾರಿದ್ರು, ಏನಿದು ದುರಾದೃಷ್ಟವಶಾತ್ ಎಂಬಂತೆ ಇವತ್ತಿನ ಸಂದರ್ಭಕ್ಕೆ ಅವರ ಮನೆಯವರಿಗೆ ಅವರ ತಂದೆ ಬಹುಶಃ ಮಾತನಾಡ್ತಾ ಹೇಳ್ತಾ ಇದ್ರು. ನಾವು ಹಿಂದಿನ ಬೈಟಲ್ಲಿ ನಾವು ಗಮನಿಸಿದ ಹಾಗೆ ಏನ್ ಹೇಳೋದು ಸರ್, ಎಲ್ಲವೂ ಕೂಡ ಕೈಮೀರಿ ನಡೆದು ಹೋಯ್ತು, ಹೇಳೋದಕ್ಕೆ ಏನೂ ಇಲ್ಲ, ಮಗ ಬದುಕ್ ಬರ್ಲಿ ಅನ್ನೋದೊಂದೇ ನಮ್ಮ ಪ್ರಾರ್ಥನೆ ಅನ್ನೋ ಮಟ್ಟಕ್ಕೆ ಅವ್ರು ಮಾತನಾಡ್ತಾ ಇದ್ರು. ಮತ್ತೊಂದು ಕಡೆ ಮಗುವಿನ ತಾಯಿ ಅಸ್ವಸ್ಥರಾಗಿದ್ದಾರೆ. ಅವ್ರಿಗೂ ಕೂಡ ಆಂಬ್ಯುಲೆನ್ಸ್ ನಲ್ಲಿ ಡ್ರಿಪ್ಸ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಮಗುವಿನ ಕೈಕಾಲ ಆಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ವಿಸ್ತಾರ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅಲ್ಲಿ ಮಗು ಕೈಕಾಲ ಆಡಿಸ್ತಾ ಇದೆ. ಬಟ್ ಸ್ಟಿಲ್ ಅಲ್ಲಿ ಮಗು ಇಷ್ಟು 15 ಗಂಟೆಗಳ ಕಾರ್ಯಾಚರಣೆ ಆಗಿರೋದ್ರಿಂದ ಆ ಮಗು ಯಾವ ರೀತಿಯಾಗಿ ಅಸ್ವಸ್ಥ ಆಗಿರುತ್ತೋ ಏನೋ ಎತ್ತ ಅನ್ನುವಂತಹ ಆತಂಕ ಪ್ರತಿಯೊಬ್ಬರಿಗೂ ಕೂಡ ಇದೆ. ಸೊ ಇಲ್ಲಿ ಕೊಳವೆ ಬಾವಿಗೆ ಬಿದ್ದಿರುವ 2 ವರ್ಷದ ಮಗು ಸಾತ್ವಿಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಶಾಸಕ ಯಶವಂತ ರಾಯಗೌಡ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಯ ಸ್ಥಳೀಯ ಶಾಸಕರು ಕೊಳವೆ ಬಾವಿಗೆ ಬಿದ್ದಿರುವ 2 ವರ್ಷದ ಪುಟ್ಟ ಕಂದಮ್ಮ ಸಾತ್ವಿಕ್ ಏನ್ ಮಗು ಕೊಳವೆ ಬಾವಿಗೆ ಬಿದ್ದಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರು ಆಗಮಿಸಿದ್ದಾರೆ. ಇಂಡಿ ಕ್ಷೇತ್ರದ ಶಾಸಕರು ಇವರು ಯಶವಂತ ರಾಯಗೌಡ ಪಾಟೀಲ್ ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇದ್ದಾರೆ. ಕೈ ಶಾಸಕ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಸಹಜವಾಗಿ ಇಂತಹ ಸಂದರ್ಭಗಳಲ್ಲಿ ಅಲ್ಲಿಯ ಜಿಲ್ಲಾಧಿಕಾರಿಗಳಾಗಿರಬಹುದು ಅಥವಾ ತಹಶೀಲ್ದಾರ್ ಆಗಿರಬಹುದು, ಸ್ಥಳೀಯ ಶಾಸಕರು ಅಥವಾ MP ಹೀಗೆ ಸ್ಥಳಕ್ಕೆ ತೆರಳುತ್ತಾರೆ. ಇಲ್ಲಿ ಯಶವಂತ ರಾಯಗೌಡ ಪಾಟೀಲ್ ಅವರ ಒಂದು ಭೇಟಿ ಆಗಿದೆ, ಆಗಮನ ಆಗಿದೆ ಸ್ಥಳಕ್ಕೆ. ಮಗುವಿನ ರಕ್ಷಣಾ ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ. ಅದನ್ನ ಖುದ್ದು ಇಂಡಿಯಾ ಕೈ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರು ಖುದ್ದು ವೀಕ್ಷಿಸ್ತಾ ಇದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಸೂಚಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ಕಾರ್ಯಾಚರಣೆ ಸಾಗಲಿ. ಹಾಗೆ ಕಾರ್ಯಾಚರಣೆಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ ಗಳಾಗಿರಬಹುದು, ಸಹಾಯ ಆಗಿರಬಹುದು, ಸರ್ಕಾರದ ಕಡೆಯಿಂದ ಬೇಕಾಗಿರುವಂತಹ ಸೌಲಭ್ಯ ಆಗಿರಬಹುದು, ಅದೆಲ್ಲವನ್ನು ನಿಂತಲ್ಲೇ ಪಾಸ್ ಮಾಡುವಂತಹ ಒಂದು ಸಂದರ್ಭ ಕೂಡ ಈ ಒಂದು ಕ್ಷಣಕ್ಕೆ ಅಲ್ಲಿ ಬೇಕಾಗತ್ತೆ. ಸೊ ಅಂತಹ ನೆರವನ್ನ ಶಾಸಕರು ನೀಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀವಿ ಈ ಸಂದರ್ಭಕ್ಕೆ. ಮತ್ತೊಂದು ಕಡೆ ಆ ಮಗು ಆಟ ಆಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಎಂಥವ್ರಿಗೂ ಅಪ್ಪ ಯಾಕೆ ಬೇಕಿತ್ತಪ್ಪ ಮಗು ಆದಷ್ಟು ಬೇಗ ಹೊರಗೆ ಬಂದ್ಬಿಡ್ಲಿ ಅಂತ ಎಷ್ಟೋ ಜನ ಟಿವಿ ಮುಂದೆ ಕುಳಿತುಕೊಂಡು ನೋಡ್ತಿರೋ ಅನೇಕರು ಪ್ರಾರ್ಥಿಸ್ತಾ ಇರ್ತಾರೆ. ದೇವರಿಗೆ ಕಡ್ಡಿ ಹಚ್ಚೋದಾಗಿರಬಹುದು, ಪೂಜೆಗಳನ್ನು ಮಾಡೋದಾಗಿರ್ಬಹುದು, ಆ ಮಗುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡೋದಾಗಿರಬಹುದು. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರು ಆ ಮಗುವಿನ ರಕ್ಷಣೆಗೆ ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನೇನು ಲಾಸ್ಟ್ ಹಂತಕ್ಕೆ ಮಗುವಿನ ರೆಸ್ಕ್ಯೂ ಕಾರ್ಯಾಚರಣೆ ಬಂದು ತಲುಪ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.